ಸೊ ಆತಗ್ ವಿದ್ಯೆನೂ ಹತ್ತಿಲ್ಲ, ಕೈಯಲ್ಲಿ ಕೆಲಸನೂ ಇಲ್ಲ, ನಿಂದು ಒಂದ್ ಜೀವನ ಅಂತ ಆಡ್ಕೊಳ್ಳೋರ್ ಮುಂದೆ ಮಗ ನಿಂದೇ ಒಳ್ಳೆ ಜೀವನ ಅಂತ ಅನ್ಸ್ಕೋಬೇಕಾ? ಹಾಗಾದ್ರೆ ಈ ಅಕ್ಕ ಹೇಳೋ ಮಾತನ್ನ ಒಂದ್ಸರಿ ಕೇಳಿ. ನೀವೇನಾದ್ರೂ ಕಮ್ಮಿ ಬಜೆಟ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಅಂದ್ರೆ 1 lakh 1.5 ಲಕ್ಷ ದುಡ್ಮೆಗೆ ಮೋಸನೇ ಇಲ್ಲ. ನಾವು ಯಾರಾದ್ರೂ ಬಂದ್ರೆ ನಾವು ಧೈರ್ಯದಿಂದ ಹೇಳ್ಬೋದು, ಹಾ ಮಾಡ್ಬೋದು. ಕಂಪ್ನಿಯಲ್ಲಿ ಅರ್ನ್ ಮಾಡ್ತಿದ್ರೆ 20,000 15,000 ಯಾವ್ದಕ್ಕೂ ಸಾಲ್ತಿರ್ಲಿಲ್ಲ. ಕಮ್ಮಿ ದುಡ್ಡಲ್ಲೂ ತುಂಬಾ ಪ್ರಾಫಿಟ್ ಕೂಡ ಇದ್ರಲ್ಲಿ ತಗೊಬಹುದು. ನಾನು ನಮ್ಮ ಹಸ್ಬೆಂಡ್ ಉತ್ತರ ಕರ್ನಾಟಕದಿಂದ ಬ್ಯಾಂಗ್ಳೂರಿಗೆ ಬಂದ್ವಿ ಏನಾದ್ರೂ ದುಡ್ಮೆ ಮಾಡೋಣ ಅಂತೆಲ್ಲ. ಬಟ್ ನಾವು ದುಡ್ಮೆ ಮಾಡ್ತಿರೋದು ಯಾವ್ದಕ್ಕೂ ಸಾಲ್ತಿರ್ಲಿಲ್ಲ. ನಾನು ಒಂದ್ ದಿವಸ ಹೇಳ್ದೆ ಬನ್ನಿ ಹೋಗ್ಬಿಡೋಣ, ಬೆಂಗಳೂರು ನಮಗೆ ಸೂಟ್ ಆಗಲ್ಲ. ಅದಾದ್ಮೇಲೆ ದೇಸಿ ಟೀ ಮಾಸ್ಟರ್ ಅಂತ ಫ್ರಾಂಚೈಸಿ ತಗೊಂಡ್ವಿ. ಸಪೋರ್ಟ್ ಕೂಡ ಚೆನ್ನಾಗಿದೆ, ಟ್ರೈನಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಟೀ ಅಲ್ಲಿ ಬಂದ್ಬಿಟ್ಟು 24 ಟೀಸ್ ಬರುತ್ತೆ, ಮತ್ತೆ 10 ಟೈಪ್ಸ್ ಆಫ್ ಕಾಫೀಸ್ ಬರುತ್ತೆ, 4 to 5 ಟೈಪ್ಸ್ ಆಫ್ ಕುಕಿಂಗ್ ಸಿಗುತ್ತೆ, ಮತ್ತೆ ಫ್ರೆಂಚ್ ಫ್ರೈಸ್, ಸ್ಯಾಂಡ್ವಿಚ್, ಮಿಲ್ಕ್ ಶೇಕ್. ಟೀ ಅಲ್ಲಿ ಬಂದ್ಬಿಟ್ಟು ಅಶ್ವಗಂಧ, ಶತಾವರಿ, ತುಳಸಿ ಎಲ್ಲ ಹೆಲ್ದಿ ಇದೆ ಫುಡ್. ಮೇನ್ ನಮ್ ಸಿಗ್ನೇಚರ್ ಬಂದ್ಬಿಟ್ಟು ದೇಸಿ ಟೀ ಅಂತ. ಪರ್ ಡೇ 4 to 5 6 ಟೈಮ್ಸ್ ನೀವು ಕುಡಿದ್ರು ಕೂಡ ಗ್ಯಾಸ್ಟ್ರಿಕ್ ಆಗಲ್ಲ, ಎದೆ ಉರಿ ಆಗಲ್ಲ, ಯಾವ್ದಕ್ಕೂ ನಾವು ಕಲರ್ ಹಾಕಲ್ಲ, ಎಲ್ಲ ಆರ್ಗ್ಯಾನಿಕ್, ಎಲ್ಲ ನ್ಯಾಚುರಲ್. ಐ ಆಮ್ ಸೋ ಹ್ಯಾಪಿ. ದೇಸಿ ಟೀ ಮಾಸ್ಟರ್ ಫ್ರಾಂಚೈಸಿ ಮಾಡ್ಬಿಟ್ಟು ತುಂಬಾನೇ ಹ್ಯಾಪಿ ಆಗಿದೀವಿ. ಅರ್ನ್ ಕೂಡ ತುಂಬಾನೇ ಮಾಡ್ತೀವಿ. ನೆಕ್ಸ್ಟ್ ನಾವು ಔಟ್ಲೆಟ್ ಕೂಡ ಓಪನ್ ಮಾಡ್ಬೇಕಂತಿದೀವಿ. ದೇಸಿ ಟೀ ಮಾಸ್ಟರ್ ಅಂತ ಸುಬ್ಬಣ್ಣ ಗಾರ್ಡನ್ ನಿಯರ್ ಚಂದ್ರ ಲೇಔಟ್, ಮತ್ತೆ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಮೋರ್ ಬರುತ್ತೆ. ನೀವು ಕೂಡ ಇವ್ರ ತರ ಕಡಿಮೆ ಬಜೆಟ್ ನಲ್ಲಿ ಒಂದ್ ಸಣ್ಣ ಬಿಸ್ನೆಸ್ ಪ್ಲಾನ್ ಮಾಡ್ತೀರಿ, ದೇಸಿ ಟೀ ಮಾಸ್ಟರ್ ಬೆಸ್ಟ್ ಚಾಯ್ಸ್. ಹೆಚ್ಚಿನ ಡೀಟೇಲ್ಸ್ ಗೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಚಂದ್ರ ಲೇಔಟ್ ಸುತ್ತಮುತ್ತ ಹೋದ್ರೆ ಇಲ್ಲಿನ ದೇಸಿ ಟೀನ ಒಂದ್ಸರಿ ಟೇಸ್ಟ್ ಮಾಡಿ.